ಫ್ರೆಂಡ್ಸ್, ನಾವ್ಯಾಕೆ ಇನ್ನೊಬ್ಬರು ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ನೋಡಿ ಅಕ್ಸೆಪ್ಟ್ ಮಾಡಿಕೊಂಡು ಅವರ ಜೀವನ ಶೈಲಿಯನ್ನು ನಾವು ಅನುಸರಿಸಬೇಕು ಅಂತ ಬಯಸ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ದಿನೇ ದಿನೇ ನಮ್ಮ ಮನಸ್ಥಿತಿಯನ್ನು ಇನ್ನೊಬ್ಬರು ಜೀವನ ಶೈಲಿ ಅವರು ಹೇಗೆ ಜೀವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನೋಡಿ ನಾವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಹೋಗ್ತಿದ್ದೀವಿ. ಇದು ನಿಮಗೂ ಫೀಲ್ ಆಗ್ತಾ ಇದೆಯಾ? ಅವ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ನಾನು ಆ ರೀತಿ ಬದುಕಬೇಕು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ನಾನು ಆ ರೀತಿ ಬದುಕಬೇಕು. ಫಸ್ಟ್ ಆಫ್ ಆಲ್ ನಾವು ನಮ್ಮ ಬದುಕನ್ನು ಬೇರೆಯವರೊಂದಿಗೆ ಹೊಂದಾಣಿಕೆ ಮಾಡೋದು ಅಥವಾ ಹೋಲಿಕೆ ಮಾಡೋದನ್ನು ಬಿಡಬೇಕು. ಇಲ್ಲಾಂದರೆ ನಮ್ಮ ಜೀವನದಲ್ಲಿ ನಾವು ಬರೀ ಕಂಪೇರ್ ಮಾಡಿಕೊಂಡು ನಮ್ಮ ಕೆಲಸ ಸಂತೃಪ್ತಿ ಅಂತ ನಮಗೆ ಒಂದು ಕಡೆ ಅನಿಸ್ತಿದ್ರು ಇನ್ನೊಬ್ಬರು ಮಾಡಿದ್ದನ್ನು ಅನುಸರಿಸಬೇಕು ಅಂತ ಹೋಗಿ ನಮ್ಮ ಜೀವನದಲ್ಲಿ ಅಸಂತೃಪ್ತಿಯನ್ನು ಜಾಸ್ತಿ ಫಿಲ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಇನ್ನೊಬ್ಬರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ಸಾಲದ ಸುಳಿಯಲ್ಲೂ ಸಿಕ್ಕಾಕೊಳ್ತಾ ಇದ್ದೀವಿ. ಆ್ಯಂಡ್ ಒಂದು ಸಂತೋಷ ಅನ್ನೋದನ್ನೇ ನಮ್ಮ ಬದುಕಿಂದ ಕಳ್ಕೊಳ್ಳುವಂತಹ ಮನಸ್ಥಿತಿಗೆ ಆ್ಯಂಡ್ ಪರಿಸ್ಥಿತಿಗೆ ಬದಲಾಗ್ತಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ ಮಾಡಿದ್ರು. ಬಟ್ ಯಾವಾಗ ನಾವು ನಮ್ಮ ಜೀವನ ಶೈಲಿಯನ್ನು ಇನ್ನೂ ಉತ್ತಮವಾಗಿ ಇಟ್ಕೋಬೇಕು, ನನಗಿನ್ನೂ ಬೇಕು 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 ಅನ್ಸೋಕ್ಕೆ ಶುರುವಾಯಿತು, ಆವಾಗಿಂದ ನಾವು ನಮ್ಮ ಮನಸ್ಥಿತಿ ಎಲ್ಲವನ್ನ ಚೇಂಜ್ ಮಾಡ್ಕೊಬಿಟ್ಟಿದ್ದೀವಿ. ಕಷ್ಟಪಟ್ಟು ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದೀವಿ. ಹಣ ಅನ್ನೋದು ಸಿಗ್ತಾ ಇದೆ. ಹಣದಿಂದ ಇನ್ನೊಬ್ಬರು ಜೀವನ ಶೈಲಿನ ನೋಡಿ ಏನು ಅನುಸರಿಸಬೇಕು ಅಂದ್ಕೊಂಡಿದ್ದನ್ನು ಮರೆತು ಇವತ್ತು ನಾನು ಕೂಡ ಸ್ಟೇಬಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಅಷ್ಟು ಸಿಕ್ಕಿದ್ರೂ ನಮ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವತ್ತು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂಥ ದುರಾಸೆಗೆ ಬಿದ್ದುಬಿಟ್ಟಿದ್ದೀವಿ. ನಾವ್ಯಾಕೆ ಇನ್ನೊಬ್ಬರು ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ನೋಡಿ ಅಕ್ಸೆಪ್ಟ್ ಮಾಡಿಕೊಂಡು ಅವರ ಜೀವನ ಶೈಲಿಯನ್ನು ನಾವು ಅನುಸರಿಸಬೇಕು ಅಂತ ಬಯಸ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ದಿನೇ ದಿನೇ ನಮ್ಮ ಮನಸ್ಥಿತಿಯನ್ನು ಇನ್ನೊಬ್ಬರು ಜೀವನ ಶೈಲಿ ಅವರು ಹೇಗೆ ಜೀವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನೋಡಿ ನಾವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಹೋಗ್ತಿದ್ದೀವಿ. ಇದು ನಿಮಗೂ ಫೀಲ್ ಆಗ್ತಾ ಇದೆಯಾ? ಅವ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ನಾನು ಆ ರೀತಿ ಬದುಕಬೇಕು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ, ನಾನು ಆ ರೀತಿ ಬದುಕಬೇಕು. ಫಸ್ಟ್ ಆಫ್ ಆಲ್ ನಾವು ನಮ್ಮ ಬದುಕನ್ನು ಬೇರೆಯವರೊಂದಿಗೆ ಹೊಂದಾಣಿಕೆ ಮಾಡೋದು ಅಥವಾ ಹೋಲಿಕೆ ಮಾಡೋದನ್ನು ಬಿಡಬೇಕು. ಇಲ್ಲಾಂದರೆ ನಮ್ಮ ಜೀವನದಲ್ಲಿ ನಾವು ಬರೀ ಕಂಪೇರ್ ಮಾಡಿಕೊಂಡು ನಮ್ಮ ಕೆಲಸ ಸಂತೃಪ್ತಿ ಅಂತ ನಮಗೆ ಒಂದು ಕಡೆ ಅನಿಸ್ತಿದ್ರು ಇನ್ನೊಬ್ಬರು ಮಾಡಿದ್ದನ್ನು ಅನುಸರಿಸಬೇಕು ಅಂತ ಹೋಗಿ ನಮ್ಮ ಜೀವನದಲ್ಲಿ ಅಸಂತೃಪ್ತಿಯನ್ನು ಜಾಸ್ತಿ ಫಿಲ್ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಮಾಡೋದು ನನಗೇನು ಅಷ್ಟು ಸರಿ ಅನಿಸಲ್ಲ. ಆ್ಯಕ್ಚುಲಿ ಒಂದು ಟೈಮ್ ಇತ್ತಾಯ್ತು, ಆವಾಗ ಎಷ್ಟು ನೆಮ್ಮದಿ ಜೀವನ ಮಾಡೋರು ಅಂದರೆ ಅವ್ರದ್ದೊಂಥರ ನೆಕ್ಸ್ಟ್ ಲೆವೆಲ್ ಲೈಫ್ ಬಿಡಿ. ಬಟ್ ಇವತ್ತು ನಾವು ಈ ಪೈಪೋಟಿ ಜಗತ್ತಿನಲ್ಲಿ ಬರೀ ಅವ್ರ ಜೊತೆ ಹೋಲಿಕೆ ಮಾಡ್ಕೊಂಡು ಇವ್ರ ಜೊತೆ ಹೋಲಿಕೆ ಮಾಡ್ಕೊಂಡು ನಮ್ಮ ಜೀವನನ ಬರೀ ಕಂಪ್ಯಾರಿಸನಲ್ಲೇ ಕಳೆದುಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಮೂಲಕ ನಾವು ನಮ್ಮ ಸುಖ, ಸಂತೋಷ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳ್ಕೊಳ್ತಾ ಇದ್ದೀವಿ. ಇವತ್ತು ನಮಗೆ ಆ್ಯಕ್ಚುಲಿ ವಾಸ್ತವದ ಜಗತ್ತು ನಮಗೆ ಆ ರೀತಿ ಮಾಡಿಬಿಟ್ಟಿದೆ. ಯಾವಾಗ ಒಂದಷ್ಟು ಎಲ್ಲ ಡಿಜಿಟಲೈಸ್ ಆಗ್ತಾ ಹೋಯಿತು, ಅವಾಗಿಂದ ಇಲ್ಲಿವರೆಗೂ ಡಿಜಿಟಲೈಸ್ ಆಗಿ ಯಾವಾಗ ಒಂದಷ್ಟು ಸೋಷಿಯಲ್ ಮೀಡಿಯಾಸ್ಗಳು ಹುಟ್ಕೊಳ್ತಾ ಹೋದ್ವು ಆ್ಯಂಡ್ ಇನ್ನೊಬ್ಬರ ಜೀವನ ಶೈಲಿಯನ್ನು ನಾವು ನೋಡಿ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆವಾಗಿಂದ ನಮ್ಮ ನೆಮ್ಮದಿಯನ್ನೇ ಕಳ್ಕೊಬಿಟ್ಟಿದ್ದೀವಿ. ಇವತ್ತು ಎಂಥ ಬದುಕನ್ನು ಬದುಕ್ತಾ ಇದ್ದೀವಿ ಅಂದರೆ ಇನ್ನೊಬ್ರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ಸಾಲದ ಸುಳಿಯಲ್ಲೂ ಸಿಕ್ಕಾಕೊಳ್ತಾ ಇದ್ದೀವಿ. ಆ್ಯಂಡ್ ಒಂದು ಸಂತೋಷ ಅನ್ನೋದನ್ನೇ ನಮ್ಮ ಬದುಕಿಂದ ಕಳ್ಕೊಳ್ಳುವಂತಹ ಮನಸ್ಥಿತಿಗೆ ಆ್ಯಂಡ್ ಪರಿಸ್ಥಿತಿಗೆ ಬದಲಾಗ್ತಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇವಾಗ ಎಕ್ಸಾಂಪಲ್ ನಮ್ಮದೇ ತೊಗೊಳ್ಳಿ. ಆ್ಯಕ್ಚುಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ಏನಿತ್ತು ಒಂದು ಆಸೆ ಅಂದರೆ ಯಾವುದೋ ಒಂದು ಕೆಲಸ ತೊಗೋಬೇಕು. ಮುಂಚೆ ನಮಗೆ ಆ್ಯಕ್ಚುಲಿ ಪ್ರೈವೇಟ್ ಜಾಬ್ಸ್ಗಳದ್ದು ಅಷ್ಟು ತಲೆಯಲ್ಲಿ ಬರ್ತಾ ಇರಲಿಲ್ಲ. ಬಿಕಾಸ್ ನಮ್ಗೆ ಚಿಕ್ಕ ವಯಸ್ಸಲ್ಲೇನು ನಾವು ಓದ್ತಾ ಇದ್ದೀವಿ, ಓದಿದ ತಕ್ಕನಾಗೆ ಒಂದು ಸರ್ಕಾರಿ ಕೆಲಸವನ್ನು ತೊಗೋಬೇಕು. ನಾವು ಚಿಕ್ಕವರಿರ್ತಾ ಸರ್ಕಾರಿ ಕೆಲಸದ ಬಗ್ಗೆ ಒಂದು ಸಕ್ಕದು ಗುಡ್ ಒಪಿನಿಯನ್ಸು, ಅಂದರೆ ನಾವು ಓದಿದ್ದಕ್ಕೆ ಒಂದಷ್ಟು ಸರ್ಕಾರಿ ಕೆಲಸಗಳು ಸಿಕ್ಕಿಬಿಡುತ್ತೆ ಅಂತ. ಬಟ್ ಇವಾಗಿನ ಜನ್ರೇಷನಲ್ಲಿ ಆಗಿಲ್ಲ. ಸರ್ಕಾರಿ ಕೆಲಸವನ್ನು ನಾವು ಪಡ್ಕೋಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಹಾಗಾಗಿ ಇವಾಗ ಎಲ್ಲ ಏನು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದ್ರ ಮೂಲಕ
ತಮ್ಮ ಜೀವನ ಶೈಲಿಯನ್ನು ನಿಭಾಯಿಸೋದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಯಾವಾಗ ಕೆಲಸ ಅಂದರೆ ಸರ್ಕಾರಿ ಕೆಲಸಗಳಿಗೆ ಒಂದಷ್ಟು ಓದೋಕ್ಕಾಗಲ್ಲ, ಒಂದಷ್ಟು ಹಗರಣಗಳಾಗ್ತಾ ಹೋಯಿತು. ಆ್ಯಂಡ್ ಎಷ್ಟೋ ಜನ ಅದನ್ನು ದುಡ್ಡಿಗೆ ಮಾರ್ತಾ ಹೋದ್ರಲ್ಲ, ಅಂದರೆ ಸರ್ಕಾರಿ ಕೆಲಸಗಳನ್ನಾಗಿರ್ಬೋದು, ಅಂದರೆ ಪೇಪರ್ ಲೀಕ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಜನಗಳು ಎಷ್ಟೋ ಆಸ್ಪಿರೆಂಟ್ಸ್ ಮನಸ್ಸಲ್ಲಿ ಏನಾಗುತ್ತೆ, ಬಿಡು ಇನ್ನೇನು ಆಗಲ್ಲ ನಮಗೆ ಅನ್ನುವಂಥದ್ದನ್ನು ಮನಸ್ಸಿಂದ ತೆಗೆದು ತಮ್ಮ ಏನು ಮನೆ ಜವಾಬ್ದಾರಿ ತಗೊಳ್ಳುವಂಥದ್ದು, ಅಥವಾ ಮನೆಗೋಸ್ಕರ ಬೇರೆ ಕಡೆ ದುಡಿಯುವಂಥದ್ದು, ಅಥವಾ ಮನೆಗೋಸ್ಕರ ತನ್ನ ತೋಟ ಗದ್ದೆ ಹೊಲಗಳಲ್ಲಿ ದುಡಿಯುವಂತಹ ಕೆಲಸಕ್ಕೆ ಟರ್ನ್ ಆಗ್ತಾ ಹೋದರು. ಹಾಗೆ ಎಷ್ಟೋ ಜನ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತಾನೆ ಎಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಸೇರಿಕೊಂಡು ತಮ್ಮ ಜೀವನವನ್ನು ಅಂದರೆ ಪುರುಷರೊಟ್ಟಿಗೆ ಪೈಪೋಟಿ ನೀಡೋ ರೀತಿಯಲ್ಲಿ ಬದುಕೋಕ್ಕೆ ಆರಂಭ ಮಾಡಿದರು. ಬಟ್ ಯಾವಾಗ ನಾವು ನಮ್ಮ ಜೀವನ ಶೈಲಿಯನ್ನು ಇನ್ನೂ ಉತ್ತಮವಾಗಿ ಇಟ್ಕೋಬೇಕು, ನನಗಿನ್ನೂ ಬೇಕು 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 ಅನ್ಸೋಕ್ಕೆ ಶುರುವಾಯಿತು, ಅವಾಗಿಂದ ನಾವು ನಮ್ಮ ಮನಸ್ಥಿತಿ ಎಲ್ಲವನ್ನ ಚೇಂಜ್ ಮಾಡ್ಕೊಬಿಟ್ಟಿದ್ದೀವಿ. ಅದು ಹೆಂಗೆ ಹೇಳೋದು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇದರಿಂದ ದಿನೇ 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 ಎಲ್ಲವೂ ಹಾಳಾಗ್ತಿದೆ ಆಯಿತಾ. ಲೈಕ್ ಇವಾಗಿನ ಜನ್ರೇಷನ್ ಅಂತೂ ಹೇಳೋ ಹಾಗೇ ಇಲ್ಲ. ಏನು ಮತ್ತು ಇವಾಗಿನ ಪ್ರಾಬ್ಲಮ್ ಏನಪ್ಪ ಅಂದರೆ ನಾವು ನಮಗೆ ಇನ್ನೊಬ್ರು ನೋಡಿ ಕಂಪೇರ್ ಮಾಡಿಕೊಂಡು ಕಾಂಪಿಟೇಷನ್ ಕೊಡುವಂತಹ ಭರದಲ್ಲಿ ಸಮಾಜದಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ಕುರಿತು ನಾವು ಮರೆಯೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದೀವಿ. ಇವತ್ತು ಯಾವ ರೀತಿ ಬದಲಾಗಿದ್ದೀವಿ ಅಂದರೆ, ಸಮಾಜದಲ್ಲಿ ಯಾರಿಗೇನೇ ಅನ್ಯಾಯ ಆದರೂ, ಮೋಸ ಆದರೂ, ದ್ರೋಹ ಆದರೂ, ಯಾರಿಂದ ಏನೇ ನಷ್ಟ ಆದರೂ, ಯಾರಿಂದ ಏನೇ ಇನ್ನೊಬ್ಬರಿಗೆ ತೊಂದರೆ ಆದ್ರೂ ಪ್ರಶ್ನೆ ಮಾಡುವಂತಹ ಮನಸ್ಥಿತಿನ ಕಳ್ಕೊಬಿಟ್ಟಿದ್ದೀವಿ. ಇವಾಗ ಹೆಂಗಂದರೆ, ನಾನಾಯ್ತಪ್ಪ, ನನ್ನ ಲೈಫ್ ಆಯಿತು, ಅದು ಖುಷಿಯಾಗಿದೆಯಾ, ಚೆನ್ನಾಗಿದೆಯಾ, ನನಗೆ ಅಷ್ಟು ಸಾಕು, ಅದು ಬಿಟ್ಟು ಅದನ್ನು ಹೊರತಾಗಿ ನನಗಿನ್ನೇನೂ ಬೇಡ, ಇವತ್ತು ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು ಅಂತಹ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಸೊ ಇವಾಗೇನು ನಾನು ಚೆನ್ನಾಗಿರಬೇಕು ಆ್ಯಂಡ್ ನನ್ನ ಸರೌಂಡಿಂಗ್ ಚೆನ್ನಾಗಿರಬೇಕು. ಅದು ಸರೌಂಡಿಂಗ್ ಅನ್ನೋದನ್ನು ಕೂಡ ಮುಂಚೆ ಇತ್ತು, ಬಟ್ ಇವಾಗಿಲ್ಲ ಆಯಿತಾ. ಬಟ್ ಏನು ಗೊತ್ತಾ, ನಾವು ಎಷ್ಟೇ ಬದಲಾದ್ರೂ, ಅಂದರೆ ಸಮಾಜ ಅನ್ನೋದು ಎಷ್ಟೇ ಬದಲಾದ್ರೂ, ದೇಶ ಅನ್ನೋದು ಆರ್ಥಿಕ ಸ್ಥಿತಿ ಅಥವಾ ಸಾಮಾಜಿಕ ಸ್ಥಿತಿಲಿ ಎಷ್ಟೇ ಇನ್ನೊಂದು ದೇಶವನ್ನು ಅನುಸರಿಸಿದ್ರು, ಆರ್ಥಿಕ ಸಾಮಾಜಿಕ ಸ್ಥಿತಿಲಿ ಎಷ್ಟೇ ಬದಲಾವಣೆ ಆದರೂ, ನಾವು ನಮ್ಮ ಹಿಂದಿನ ತಲೆಮಾರಿಂದ ಕಲ್ತ್ಕೊಂಡ್ಬಂದಿರುವಂಥದ್ದಾಗಿರ್ಬೋದು, ಅಥವಾ ಹಿಂದಿನ ತಲೆಮಾರುಗಳಿಂದ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಪಡ್ಕೊಬಂದಿರುವಂತಹ ಚಿಂತನೆ, ಆಲೋಚನೆ, ಸಂಸ್ಕೃತಿಗಳನ್ನು ನಾವು ಬಿಟ್ಕೊಡೋದು ಸರಿಯಲ್ಲ. ನಾವು ಅದೇ ಎಲ್ಲವನ್ನು ಬದಲಾಗಬೇಕು ಆ್ಯಂಡ್ ನಾನು ನನ್ನ ಸ್ಥಿತಿನ ತುಂಬ ಚೆನ್ನಾಗಿ ನಿಭಾಯಿಸಬೇಕು ಅನ್ನೋ ಒಂದು ಭರದಲ್ಲಿ ಎಲ್ಲವನ್ನು ನಾವು ಪಡ್ಕೊಳ್ಳೋ ಭರದಲ್ಲಿ ಕಳ್ಕೊತಿದ್ದೀವಿ ಅಂತ ನನಗೆ ಅನಿಸ್ತಿರೋದು. ಲೈಕ್ ಏನಂದರೆ, ಹಣ ಅನ್ನೋದು ಸಿಗ್ತಾ ಇದೆ, ಆದರೆ ನಾವು ಕಷ್ಟಪಡೋದಕ್ಕೆ ಆ್ಯಂಡ್ ನಮ್ಮ ಜೀವನ ಶೈಲಿ ಉತ್ತಮವಾಗಿ ಇರಬೇಕು ಅನ್ನೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಷ್ಟಪಟ್ಟು ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದೀವಿ. ಹಣ ಅನ್ನೋದು ಸಿಗ್ತಾ ಇದೆ, ಹಣದಿಂದ ಇನ್ನೊಬ್ಬರು ಜೀವನ ಶೈಲಿನ ನೋಡಿ ಏನು ಅನುಸರಿಸಬೇಕು ಅಂದ್ಕೊಂಡಿದ್ದನ್ನು ಮರೆತು ಇವತ್ತು ನಾನು ಕೂಡ ಸ್ಟೇಬಲ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಅಷ್ಟು ಸಿಕ್ಕಿದ್ರೂ ನಮ್ಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವತ್ತು ಇನ್ನೂ ಬೇಕು ಅನ್ನುವಂಥ ದುರಾಸೆಗೆ ಬಿದ್ದುಬಿಟ್ಟಿದ್ದೀವಿ. ಇವತ್ತು ಸಮಾಜ ಅಷ್ಟೊಂದು ಕಲಿಸೋದಕ್ಕೆ ಶುರು ಮಾಡಿಬಿಟ್ಟಿದೆ. ನಾನು 7 ತಲೆಮಾರು ಕುತ್ಕೊಂಡು ತಿನ್ನೋಷ್ಟು ಮಾಡಿಕೊಂಡ್ರೂ ಕೂಡ ನನಗೆ ಇವತ್ತು ಸಮಾಧಾನ ಇಲ್ಲ. ನನಗೆ ಇನ್ನೂ ಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀವಿ ಆಯಿತಾ. ಲೈಕ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಿಜವಾಗ್ಲೂ ಯೋಚನೆ ಮಾಡ್ತಾ ಇದ್ರೆ ನಮ್ಮ ದುರಾಸೆಗಳಿಗೋಸ್ಕರ ಏನೆಲ್ಲ ಮೋಸಗಳು ಮಾಡ್ತೀವಿ, ಏನೆಲ್ಲ ಅನ್ಯಾಯಗಳನ್ನ ಮಾಡ್ತೀವಿ, ಏನೆಲ್ಲ ನಾಶವನ್ನು ಮಾಡ್ತೀವಿ, ಎಷ್ಟು ಜನ ಜೊತೆ ನಂಬಿಕೆ ಜೊತೆ ಆಟ ಆಡ್ತೀವಿ, ಎಷ್ಟು ಜನಕ್ಕೆ ಸುಳ್ಳನ್ನು ಹೇಳ್ತೀವಿ, ಎಷ್ಟು ಜನಕ್ಕೆ ಮೋಸವನ್ನು ಮಾಡ್ತೀವಿ, ಎಷ್ಟು ಜನರ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಬರದಲ್ಲಿ ಹಾಳು ಮಾಡ್ಕೊಳ್ತೀವಿ. ಇದನ್ನೇ ಅಲ್ವಾ ಮಾಡ್ತಾ ಇರೋದು. ಇವತ್ತು ನಾವು ಏನೋ ಒಂದು ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಂಬಂಧಗಳ ಬೆಲೆಯನ್ನು ಕಳ್ಕೊಳ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ, ಎತ್ತ ಸಾಗ್ತಾ ಇದ್ದೀವಿ ಅನ್ನೋದನ್ನು ನಾವು ಒಂದು ಕ್ಷಣ ಕೂತು ಆಲೋಚನೆ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಕೂತ್ಕೊಬಿಡ್ಬೇಕು. ನಾವು ಕೂತ್ಕೊಂಡಾಗ ನಮ್ಗೆ ಅನಿಸುತ್ತೆ, ನಾವು ಆ್ಯಕ್ಚುಲಿ ಒಂದಷ್ಟು ನಮಗೋಸ್ಕರ ನಾವು ಟೈಮ್ ಕೊಡಬೇಕು. ನಾವು ಇಷ್ಟು ದಿನ ದುಡಿಯೋದು, ತಿನ್ನೋದು, ಕುಡಿಯೋದು, ತಿರ್ಗೋದು ಎಲ್ಲದನ್ನೂ ಮಾಡ್ತಾ ಇದ್ದೀವಿ ಆಯಿತಾ. ಆದರೆ ಒಂದಷ್ಟು ಕ್ಷಣ ಕೂತ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ,
ನನ್ನ ಧ್ಯೇಯ ಏನು, ನನ್ನ ಪೇರೆಂಟ್ಸ್ ಏನು ಮಾಡಿದರು, ಅವರಿಗೋಸ್ಕರ ನಾನೇನು ಮಾಡಬೇಕು, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಮುಂದೆ ನಾನು ಹೇಗಾಗಬೇಕು, ನನ್ನಲ್ಲಿ ನಿಜವಾಗ್ಲೂ ಈ ಬದಲಾವಣೆಯ ಅವಶ್ಯಕತೆ ಇದೆಯಾ, ಬದಲಾವಣೆ ಅವಶ್ಯಕತೆ ಇದ್ರೂ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೋತೀವಿ, ಆ ಬದಲಾವಣೆಯಿಂದ ಎಷ್ಟು ಒಳಿತಾಗತ್ತೆ ಎಷ್ಟು ಕೆಡುಕಾಗತ್ತೆ ಅನ್ನೋದನ್ನು ನಾವು ತುಂಬ ಆಲೋಚನೆ ಮಾಡಬೇಕಾಗತ್ತೆ. ಇದು ಯಾವಾಗ ಕಡಿಮೆ ಆಗೋದು ಅಂದರೆ, ಒಂದು ನಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿ ಎರಡನ್ನೂ ಕೂಡ ಇನ್ನೊಬ್ಬರು, ಹಾಗೆ ಮನಸ್ಥಿತಿ ಪರಿಸ್ಥಿತಿ ಮನಸ್ಥಿತಿನ ಯಾವಾಗ ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡೋದು ಬಿಡ್ತೀವಿ, ಆವಾಗಷ್ಟೇ ನಾವು ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಗೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈ ಒಂದು ಬದಲಾವಣೆ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ನಮ್ಮತನವನ್ನು ಕಳ್ಕೊಳ್ಳೋದಾಗಲಿ ಅಥವಾ ನಮ್ಮತನವನ್ನು ಬಿಟ್ಕೊಡೋದಾಗಲಿ ಅಥವಾ ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದಾದ್ರೆ ಮಾಡೋದಲ್ಲ. ನಾವು ಒಂದು ಕ್ಷಣ ಹೇಗಿದ್ವಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆದರೆ ನಾನು ನನ್ನ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ, ನನ್ನ ಮನಸ್ಥಿತಿಯನ್ನು ಒಂದು ಒಳ್ಳೆ ರೀತಿ ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನಮಗೋಸ್ಕರ ನಾವು ಒಂದಷ್ಟು ಟೈಮನ್ನು ಕೊಟ್ಕೊಂಡು ಕೂತು ಆಲೋಚನೆ ಮಾಡಿದಾಗಷ್ಟೇ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಏನನ್ನು ಮರಿತಾ ಇದ್ದೀವಿ, ಏನನ್ನು ಪಡ್ಕೊಳ್ಳೋ ಬರದಲ್ಲಿ ಏನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ, ಏನೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ಕೂತ್ಕೊಂಡು ನಮ್ಮ ಬಗ್ಗೆ, ನನ್ನ ಪರಿಸ್ಥಿತಿ ಬಗ್ಗೆ, ನಾನು ಆಗಬೇಕಾಗಿರುವಂತಹ ಬದಲಾವಣೆ ಕುರಿತು ಒಂದಷ್ಟು ತಾಸುಗಳು ಬೇಡ, ನಿಮಿಷಗಳ ಕಾಲ ನಮಗೋಸ್ಕರ ನಾವು ಕೊಟ್ಟು ಸಮಯವನ್ನು ಕೊಟ್ಟು ನಿಜವಾಗ್ಲೂ ನನಗೆ ಬೇಕಾಗಿರೋದೇನು, ಬೇಡವಾಗಿರೋದೇನು, ಆ್ಯಂಡ್ ಬೇಕಾಗಿರೋದನ್ನು ಹೇಗೆ ಪಡ್ಕೋಬೇಕು, ಬೇಡವಾಗಿರೋದನ್ನು ಹೇಗೆ ದೂರ ಇಡಬೇಕು ಅಂತ ಕೂತು ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತ ನಾವು ಒಂದು ಪಾಸಿಟಿವ್ ವೇನಲ್ಲಿ ನಮ್ಮ ಜೀವನವನ್ನು ನಾವು ತೊಗೊಂಡು ಹೋಗ್ತೀವಿ ಅಂತ ನನಗೆ ಅನಿಸಿದ್ದು. ಸೊ ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.